ಹಲೋ ಫ್ರೆಂಡ್ಸ್, ನನ್ನ ಕಳೆದ ವಿಡಿಯೋದಲ್ಲಿ ನಿಮಗೆಲ್ಲ 2 ಕ್ವೆಶ್ಚನ್ ಮುಖಾಂತರ ಟೆಸ್ಟ್ ಕೊಟ್ಟಿದ್ದೆ. ರಿಯಲಿ ಡು ವಿ ಹ್ಯಾವ್ ಸೆಲ್ಫ್ ಲವ್? ನಿಜವಾಗ್ಲೂ ನಮ್ಮನ್ನು ನಾವು ಪ್ರೀತಿ ಮಾಡ್ತೀವಾ ಅಂತ. ಎಷ್ಟು ಸೆಲ್ಫ್ ಲವ್ ಇದೆ? ನೀವೆಲ್ಲ ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ ಅನ್ಕೋತೀನಿ. ಬನ್ನಿ ಹಾಗಾದರೆ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಮ್ಮನ್ನು ನಾವು ಹೇಗೆ ಪ್ರೀತಿ ಮಾಡಬೇಕು ಅಂತ, ಡೇ ಟು ಡೇ ಲೈಫಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಫಿನೈಟ್ ಜರ್ನಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೀತಾ ರೇಖಿ ಹೀಲರ್ ಆ್ಯಂಡ್ ಕೋಚ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೆಲ್ಫ್ ಲವ್ ಕಾನ್ಸೆಪ್ಟು ಬರೀ ನಮ್ಮನ್ನು ನಾವು ಹೊಗಳ್ಕೊಳೋದು, ನಮ್ಮನ್ನು ನಾವು ಪ್ರೀತಿಸೋದು ಅಷ್ಟೇ ಅಲ್ಲ. ಒಂದು ಡೀಪರ್ ಲೆವೆಲಲ್ಲಿ ಥಿಂಕ್ ಮಾಡಿದ್ರೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ನಮ್ಮನ್ನು ಎಷ್ಟು ಖುಷಿಯಾಗಿಟ್ಕೋತೀವಿ. ಆದಷ್ಟು ಹೊರಗಡೆ ಏನೇ ಆಗ್ತಾಯಿದ್ರೂ ಕೂಡ ಅದರ ಎಫೆಕ್ಟ್ ಆಗದೆ ನಮ್ಮನ್ನು ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ಎಷ್ಟು ಪ್ರೀತಿಯಿಂದ ನೋಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಸೆಲ್ಫ್ ಲವ್. ಈ ಸೆಲ್ಫ್ ಲವ್ ಕಾನ್ಸೆಪ್ಟು ಬರೀ ನಮ್ಮ ಇನ್ನರ್ ಲೆವೆಲ್ ಆಸ್ಪೆಕ್ಟ್ಸ್ ಮಾತ್ರ ಸೀಮಿತ ಅಲ್ಲ. ನಮ್ಮ ಔಟರ್ ವರ್ಲ್ಡಲ್ಲಿ ಏನೆಲ್ಲ ಆಗ್ತಾ ಇದೆ ಅದಕ್ಕೂ ಕೂಡ ಈ ಸೆಲ್ಫ್ ಲವ್ವೇ ಕಾರಣ ಆಗುತ್ತೆ. ರಿಸರ್ಚ್ ಪ್ರಕಾರ ಏನು ಹೇಳ್ತಾರೆ ಅಂದರೆ, ನಮ್ಮ ನ್ಯೂರೋ ಸೈಂಟಿಸ್ಟು ನಮ್ಮಲ್ಲಿ ನ್ಯೂರೋ ಮಿರರ್ಸ್ ಇರುತ್ತೆ. ಸೊ ನಾವು ಏನೇ ಫೀಲ್ ಆಗ್ತಾ ಇರಲಿ, ಆ ಫೀಲಿಂಗ್ಸು ನಮ್ಮ ಸುತ್ತಮುತ್ತ ಯಾರೇ ಬರಲಿ ಅವರಿಗೂ ಕೂಡ ಗೊತ್ತಾಗುತ್ತೆ, ಡ್ಯೂ ಟು ದ ಕಾನ್ಸೆಪ್ಟ್ ಆಫ್ ನ್ಯೂರೋ ಮಿರರ್ಸ್. ನಿಮ್ಮ ಎಕ್ಸ್ಟರ್ನಲ್ ವರ್ಲ್ಡ್ ಚೇಂಜ್ ಆಗಬೇಕು ಅಂದರೂ ಕೂಡ ನಿಮ್ಮ ಇಂಟರ್ನಲ್ ವರ್ಲ್ಡ್ ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಸೆಲ್ಫ್ ಲವ್ಗೆ ಏನು ಮಾಡಬಹುದು ಅಂತ. ಹಾಗೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಕೂಡ ಅಮೇಝಿಂಗ್ ರಿಸಲ್ಟ್ ಕಾಣಿಸುತ್ತೆ. ಬನ್ನಿ ಹಾಗಾದರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗಾದರೆ ತಿಳ್ಕೊಳ್ಳೋಣವಾ. ಸ್ಟೆಪ್ 1, ಅಕ್ಸೆಪ್ಟ್ ಯುವರ್ ಸೆಲ್ಫ್. ಅಂದರೆ ನೀವು ಹೇಗೇ ಇದ್ದರೂ ಅದನ್ನು ಒಪ್ಕೊಳೋದಕ್ಕೆ ನೀವು ರೆಡಿಯಾಗಿರಬೇಕು. ನೀವು ಹೇಗೇ ಇರಿ, ನಿಮ್ಮ ಲೈಫಲ್ಲಿ ಏನೇ ಚೇಂಜಸ್ ಆಗಲಿ ಬಿಡಿ, ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ರಿಸಲ್ಟ್ ಬರದೇ ಇರಬಹುದು, ಬಟ್ ಇಟ್ಸ್ ಓಕೆ. ನೀವು ಹೇಗೇ ಇದ್ದರೂ ನಿಮ್ಮ ಲೈಫಲ್ಲಿ ಹೇಗಿದೆಯೋ ಅದನ್ನು ಹೋಲ್ ಹಾರ್ಟೆಡ್ಲಿ ಅಕ್ಸೆಪ್ಟ್ ಮಾಡೋ ಕಲಿಬೇಕು. ಗಿವ್ ಯುವರ್ ಸೆಲ್ಫ್ ಟೈಮ್. ಓವರ್ ನೈಟ್ ಯಾವುದೇ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಆಗಿರಲಿ, ರಿಲೇಷನ್ಶಿಪ್ ಆಗಿರಲಿ, ಕೆರಿಯರ್ ಆಗಿರಲಿ ಅಥವಾ ಮನಿ ವಿಷಯ ಆಗಿರಲಿ, ರೈಟ್ ನಾವು ಏನೇ ಕಂಡೀಷನ್ಸ್ ಇದ್ದರೂ ಸಹ ಅದನ್ನು ಹೇಗಿದೆಯೋ ಹಾಗೆ ರಿಸೀವ್ ಮಾಡಿ, ಅಕ್ಸೆಪ್ಟ್ ಮಾಡಿ. ಆಲ್ವೇಸ್ ಸೇ ಇಟ್ಸ್ ಓಕೆ, ಇಟ್ಸ್ ಓಕೆ. ಇದನ್ನು ಹೇಳೋ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟು. ಈಗ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡಿದ್ದೀರಾ ಕಂಪ್ಲೀಟಾಗಿ. ಈಗ ನಿಮ್ಮ ಪರಿಸ್ಥಿತಿ ಏನಿದೆ ಅದನ್ನು ಹೋಲ್ ಹಾರ್ಟೆಡ್ಲಿ ನೀವು ಒಪ್ಕೊಂಡಿದ್ದೀರಾ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಸೆಕೆಂಡ್ ಸ್ಟೆಪ್ ಈಸ್ ಟೇಕ್ ಎ ಬೇಬಿ ಸ್ಟೆಪ್. ಅಂದರೆ ನಿಮ್ಮ ಲೈಫಲ್ಲಿ ನೀವೇನಾದರೂ ಹೊಸ ಹ್ಯಾಬಿಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಚಿಕ್ಕದಾಗಿ ಶುರು ಮಾಡಿ. ಫಾರ್ ಎಕ್ಸಾಂಪಲ್, ಈಗ ನೀವು ವೆಯ್ಟ್ ಲಾಸ್ ಆಗಬೇಕು, ಇನ್ನೂ ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನಿನ್ನೂ ಫಿಟ್ಟಾಗಿ ಕಾಣಿಸ್ಬೇಕು ಅಂತ ನಿಮ್ಮ ಗುರಿ ಆಗಿರುತ್ತೆ. ಸ್ಟಾರ್ಟ್ ಡೂಯಿಂಗ್ ಎಕ್ಸಸೈಸ್. ಹಾಗಂತ ಅರ್ಧ ಗಂಟೆ 1 ಗಂಟೆ ಎಲ್ಲ ಮಾಡಬೇಡಿ. ಬೇಬಿ ಸ್ಟೆಪ್ಸ್ ಅಂದರೆ ಒಂದು 5 or 10 ಮಿನಿಟ್ಸ್ ಮಾಡಿದರೂ ಸಾಕು. ಅದೇ ಕಂಟಿನ್ಯೂಸ್ ಆಗಿ ಮಾಡಿ. ಡಯೆಟ್ ಮಾಡಲೇಬೇಕಂತ ಏನೂ ಇಲ್ಲ. ನೀವು ತೊಗೊಳೋ ಫುಡ್ ಮೇಲೆ ಸ್ವಲ್ಪ ಕಾನ್ಷಿಯಸ್ ಕೊಟ್ಟರೂ ಸಹ ಸಾಕು. ಯಾವುದೇ ದೊಡ್ಡ ಸ್ಟೆಪ್ ಬೇಡ, ಯಾಕಂದರೆ ಕಂಟಿನ್ಯೂಟಿ ಇರೋದಿಲ್ಲ. ಮತ್ತೆ ನೀವು ಹಳೆ ಸೈಕಲ್ಗೆ ಬರಬೇಕಾಗತ್ತೆ. ಈಗ ನೀವು ಹೇಗಿದ್ದೀರೋ, ನಿಮ್ಮ ಲೈಫ್ ಹೇಗಿದೆಯೋ, ನಿಮ್ಮ ಸುತ್ತಮುತ್ತ ಪರಿಸ್ಥಿತಿ ಹೇಗಿದೆಯೋ ಅದನ್ನು ಕಂಪ್ಲೀಟಾಗಿ ಒಪ್ಕೊಂಡಿದ್ದೀರಾ. ಹಾಗೆ ನಿಮ್ಮ ಲೈಫಲ್ಲಿ ಹೊಸದು ಕೂಡ ಹ್ಯಾಬಿಟ್ನ ಶುರು ಮಾಡ್ಕೊಂಡಿದ್ದೀರಾ. ಬೇಬಿ ಸ್ಟೆಪ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ. ಹಾಗಾದರೆ ಈಗ ನೆಕ್ಸ್ಟ್ ಸ್ಟೆಪ್ ನಾವು ಏನು ತೊಗೋಬೇಕು? ಥರ್ಡ್ ಸ್ಟೆಪ್ ಏನಪ್ಪ ಅಂತಂದರೆ, ಕನೆಕ್ಟ್ ಯುವರ್ ಸೆಲ್ಫ್. ಅಂದರೆ ಪ್ರತಿದಿನ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಯಾಕೆ ಇಂಪಾರ್ಟೆಂಟಪ್ಪ ಅಂತಂದರೆ, ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ. ಅಟ್ಲೀಸ್ಟ್ 5 to 10 ಮಿನಿಟ್ಸ್ ಆದರೂ ಪರವಾಗಿಲ್ಲ. ಯಾರು ನಿಮಗೆ ಡಿಸ್ಟರ್ಬ್ ಮಾಡಲ್ಲ, ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ. ನಿಮ್ಮ ಜೊತೆ ನೀವು ಟೈಮ್ ಕೊಡೋದಕ್ಕೆ ಕೂತ್ಕೋತೀರ. ಹಾಗಾಗಿ ಪ್ರತಿದಿನ ಅಟ್ಲೀಸ್ಟ್ 5 ನಿಮಿಷ ಆದರೂ ಧ್ಯಾನ ಮಾಡಿ. ನಿಮಗೋಸ್ಕರ ನೀವು 5 ನಿಮಿಷ ಆದರೂ ಟೈಮ್ ಕೊಡಬೇಕು. ನೆಕ್ಸ್ಟ್ ಬಂದು ಮೀ ಟೈಮ್. ಅಂದರೆ ನಿಮಗೋಸ್ಕರ ನೀವು ಮೀ ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಬೆಳಗಿನ ತಿಂಡಿ ನಿಮ್ಮ ಫ್ಯಾಮಿಲಿ ಜೊತೆ ತಿನ್ನಬಹುದು. ಅದಾದಮೇಲೆ ಒಂದು ಕಾಫಿ, ಟೀ ಆರ್ ಎನಿಥಿಂಗ್ ನೀವು ಕುಡಿಯುವಾಗ ಅಟ್ಲೀಸ್ಟ್ ಬಾಲ್ಕನಿಯಲ್ಲಿ ಕೂತ್ಕೊಂಡು ಕುಡೀರಿ, ಅಥವಾ ಒಬ್ಬರೇ ಚೇರ್ ಮೇಲೆ ಕೂತ್ಕೊಂಡು ಕುಡೀರಿ. ಸಿಪ್ ಬೈ ಸಿಪ್ ಕುಡಿತಾ ಅದನ್ನು ಫೀಲ್ ಮಾಡ್ತಾ ಎಂಜಾಯ್ ಮಾಡ್ತಾ ಕುಡೀರಿ. ನಿಮ್ಮಲ್ಲಿ ಏನು ಥಾಟ್ ಬರ್ತಾ ಇದೆ, ನಿಮಗೆ ಯಾವ ವಿಷಯಕ್ಕೆ ಖುಷಿ ಆಯಿತು, ಯಾವ ವಿಷಯಕ್ಕೆ ಬೇಜಾರಾಯಿತು, ಲೈಕ್ ಎ ಬೆಸ್ಟ್ ಫ್ರೆಂಡ್ ಮೀ ಟೈಮ್ನ ಅಟ್ಲೀಸ್ಟ್ 5 ನಿಮಿಷ
ಇಟ್ಕೊಳ್ಳಿ ಪ್ರತಿದಿನ ನಿಮಗೋಸ್ಕರ. ಮೀ ಟೈಮಲ್ಲಿ ಯಾರಿಗೂ ಕೂಡ ಆಕ್ಸೆಸ್ ಕೊಡಬೇಡಿ. ಈವನ್ ನಿಮ್ಮ ಫ್ಯಾಮಿಲಿಗೂ ಕೂಡ 5 ಮಿನಿಟ್ಸ್ ಬೇಕು ಅಂತ ಕೂತ್ಕೊಳ್ಳಿ. ಬೈ ಚಾನ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬಂದು ಡಿಸ್ಟರ್ಬ್ ಮಾಡಿದ್ರು ಕೂಡ ಇಟ್ಸ್ ಓಕೆ. ಡೈರೆಕ್ಟಾಗಿ ಹೇಳಿ, 5 ನಿಮಿಷ ನನಗೆ ಟೈಮ್ ಕೊಡಿ ಅಂತ ನೀವು ಹೇಳಬಹುದು. ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಹಾಗೆ ಮೊಬೈಲ್ನ ಕೂಡ ಪಕ್ಕದಲ್ಲಿಡಿ. ನಿಮ್ಮ ಮನಸ್ಸಿನಲ್ಲಿ ಏನು ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ಆ ವಾರ್ಮ್ನೆಸ್ ಆಗಿರ್ಬೋದು ಅಥವಾ ಕಂಫರ್ಟು ನಿಮಗೆ ಎಷ್ಟು ಫೀಲ್ ಆಗ್ತಾ ಇದೆ, ಕಂಫರ್ಟ್ ಹೇಗೆ ಜಾಸ್ತಿ ಆಗ್ತಾ ಇದೆ, ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ. ಪ್ರತಿದಿನ 5 ನಿಮಿಷ ಕಾಲ ನಿಮಗೋಸ್ಕರ ನೀವು ಮೀ ಟೈಮ್ ಅಂತ ಕೊಟ್ಟು ಅದನ್ನು ನೀವು ಅಳವಡಿಸ್ಕೊಂಡ್ರೆ ನೋಡಿ ಹಾಗೆ ನಿಮ್ಮ ಲೈಫಲ್ಲಿ ನೀವು ಹೇಗೆ ಬದಲಾವಣೆ ನೋಡ್ತೀರಾ ಅಂತ. ನೆಕ್ಸ್ಟ್ ಸ್ಟೆಪ್ ಇಸ್ ಡೋಂಟ್ ಬಿ ಟೂ ಮಚ್ ಅವೈಲಬಲ್. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬೌಂಡ್ರಿ ಇರಲಿ. ಯಾವಾಗಲೂ 24/7 ಪ್ರತಿಯೊಬ್ಬರಿಗೂ ಕೂಡ ಆಕ್ಸೆಸಬಿಲಿಟಿ ಕೊಡಬೇಡಿ. ಪ್ರತಿಯೊಬ್ಬರು ಕೂಡ ಯಾವಾಗಲೇ ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ, ಅದಕ್ಕೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಒಂದು ಬೌಂಡ್ರಿ ಅಂತ ಸೆಟ್ ಮಾಡ್ಕೊಳ್ಳಿ. ಒಂದು ಫ್ಯಾಮಿಲಿಗೆ ಟೈಮ್ ಇರಬೇಕು, ಪ್ರೊಫೆಷ್ನಲಾಗಿ ಟೈಮ್ ಇರಬೇಕು, ಮೀ ಟೈಮ್ ಇರಬೇಕು ಅಂತ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಫ್ಯಾಮಿಲಿ ಜೊತೆ ಕೂತು ಎಲ್ಲರೂ ಜೊತೆಯಲ್ಲಿ ಊಟ ಮಾಡ್ತಾ ಇರ್ತೀರ ಖುಷಿಯಾಗಿ. ಅಕಸ್ಮಾತಾಗಿ ನಿಮಗೆ ಆಫೀಸ್ ಕಡೆಯಿಂದ ಕಾಲ್ ಬರೋದಾಗಿರ್ಬೋದು, ಮೆಸೇಜಸ್ ಬರೋದಾಗಿರ್ಬೋದು, ಅದಕ್ಕೆಲ್ಲ ಎಂಟರ್ಟೈನ್ಮೆಂಟ್ ಮಾಡಬೇಡಿ. ಯಾಕಂದರೆ ಡೋಂಟ್ ಯು ಥಿಂಕ್ ರಿಯಲಿ ಇಟ್ಸ್ ಎ ವೆರಿ ಪ್ರೀಷಿಯಸ್ ಟೈಮ್? ಎಸ್, ನೀವು ಫ್ಯಾಮಿಲಿ ಜೊತೆ ಕೂತು ಊಟ ಮಾಡೋದಾಗಿರ್ಬೋದು, ಜೊತೆಲಿ ಮಾತಾಡೋದಾಗಿರ್ಬೋದು, ಖುಷಿಯಾಗಿ ಜೋಕ್ಸ್ ಮಾಡೋದಾಗಿರ್ಬೋದು, ಅದೆಲ್ಲ ತುಂಬ ಪ್ರೀಷಿಯಸ್ ಆ್ಯಂಡ್ ವ್ಯಾಲ್ಯೂಯಬಲ್ ಟೈಮ್. ಸೊ ಅದನ್ನು ಸ್ಪಾಯ್ಲ್ ಮಾಡ್ಕೊಳೋದಕ್ಕೆ ಚಾನ್ಸ್ ಕೊಡಬೇಡಿ. ಅದರ ಟೈಮಲ್ಲಿ ಅದನ್ನು ಮಾತ್ರನೇ ನೀವು ಮಾಡಬೇಕಾಗತ್ತೆ. ಸೊ ನಿಮ್ಮ ಜೀವನದಲ್ಲಿ ಒಂದು ಬೌಂಡ್ರಿ ಅನ್ನೋದನ್ನ ಫಸ್ಟು ಸೆಟ್ ಮಾಡ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಎಂಜಾಯ್ ಡ್ರೆಸ್ಸಿಂಗ್ ಅಪ್. ಎಸ್, ಎಂಜಾಯ್. ನಿಮ್ಗೆ ಹೇಗೆ ಇಷ್ಟನೋ, ನಿಮಗೆ ಯಾವ ಕಲರ್ ಇಷ್ಟನೋ, ನಿಮಗೆ ಯಾವ ಪ್ಯಾಟ್ರನ್ ಇಷ್ಟನೋ ಅದನ್ನೇ ಹಾಕ್ಕೊಳ್ಳಿ. ನಿಮಗೆ ನೀವು ಪರ್ಮಿಷನ್ ಕೊಡಿ ಎಂಜಾಯ್ ಮಾಡೋದಕ್ಕೆ. ಬೇರೆಯವ್ರಿಗೆ ಸ್ಯಾಟಿಸ್ಫೈ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಬೇರೆಯವ್ರು ಏನು ಅನ್ಕೋತಾರೋ ಅಂತ ಟೆನ್ಷನ್ ಆಗಬೇಡಿ. ಯಾರಿಗೆ ಬೇರೆಯವ್ರಿಗೆ ಇದಿಷ್ಟಪಡ್ತಾರೆ, ಅದಿಷ್ಟಪಡ್ತಾರೆ, ಅಯ್ಯೋ ನಾನು ಈ ಡ್ರೆಸ್ ಹಾಕ್ಕೊಂಡ್ರೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ. ನೋ, ನಿಮಗೆ ನೀವು ಖುಷಿ ಪಡೋದಕ್ಕೆ, ನಿಮಗೆ ನೀವು ಸ್ಯಾಟಿಸ್ಫೈ ಆಗೋದಕ್ಕೆ ಪರ್ಮಿಷನ್ ಕೊಡಿ. ಫಾರ್ ಎಕ್ಸಾಂಪಲ್, ಈಗ ನೀವೊಂದು 5,000 10,000 ಕೊಟ್ಟು ಅಷ್ಟು ಕಾಸ್ಟ್ಲಿ ಬಟ್ಟೆ ತರ್ತೀರಾ, ಅದನ್ನು ವೇರ್ ಮಾಡ್ತೀರಾ. ಆ ವೇರ್ ಮಾಡೋ ದಿನ ಫಸ್ಟ್ ಡೇ ಕೊಡೋ ರಿಚ್ನೆಸ್ಸು ನೆಕ್ಸ್ಟ್ ನೀವು ವಾಶ್ ಆದಮೇಲೆ ಸೆಕೆಂಡ್ ಟೈಮ್ ನೀವು ಯೂಸ್ ಮಾಡುವಾಗ ಕೊಡುತ್ತಾ ಆ ರಿಚ್ನೆಸ್ಸು? ಆ ಫೀಲ್ ಕೊಡುತ್ತಾ ನಿಮಗೆ? ಇಲ್ಲ ಅಲ್ವಾ? ಜಸ್ಟ್ ಥಿಂಕ್ ಮಾಡಿ. 1 ಡೇ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ 5,000 10,000 ಅಷ್ಟು ವ್ಯಾಲ್ಯೂಯಬಲ್ ಕೊಟ್ಟು ನೀವು ಡ್ರೆಸ್ ಹಾಕೋತೀರಾ ಜಸ್ಟ್ 1 ಡೇ ಸ್ಯಾಟಿಸ್ಫೈಗೆ. ಹಾಗಾದರೆ ನೀವು ಬೇರೆಯವ್ರನ್ನ ಲೈಫ್ ಲಾಂಗ್ ಸ್ಯಾಟಿಸ್ಫೈ ಹೇಗೆ ಮಾಡ್ತೀರಾ ಅಲ್ವಾ? ಬೇರೆಯವರಿಗೆ ಸ್ಯಾಟಿಸ್ಫೈ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಬೇರೆಯವ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ಅವ್ರು ಏನು ಅನ್ಕೊತಾರೋ, ಇವ್ರೇನು ಅನ್ಕೊತಾರೋ, ನಾನು ಹೀಗಿದ್ರೆ ಅವ್ರಿಗೆ ಇಷ್ಟ ಆಗುತ್ತಾ? ನೋ, ಯಾರು ಏನು ಅಂದ್ಕೊಂಡ್ರೂ ನೀವು ತಲೆ ಕೆಡಿಸ್ಕೋಬಾರ್ದು. ನಿಮಗೆ ಹೇಗೆ ಇಷ್ಟನೋ, ನಿಮಗೆ ಯಾವ ಕಲರ್ ಇಷ್ಟನೋ, ನಿಮಗೆ ಯಾವ ಥರ ಪ್ಯಾಟ್ರನ್ ಇಷ್ಟನೋ, ನಿಮ್ಗೆ ಹೇಗೆ ಮೇಕಪ್ ಮಾಡೋಕ್ಕೆ ಇಷ್ಟನೋ ಹಾಗೇ ಇರಿ. ನಿಮಗೆ ಏನು ಇಷ್ಟನೋ ಹಾಗೇ ಇರಿ. ಎಂಜಾಯ್ ಡ್ರೆಸ್ಸಿಂಗ್ ಅಪ್. ಓಕೆ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ನಾನು ಹೇಳಿರೋ ಸ್ಟೆಪ್ಸ್ನೆಲ್ಲ ನಿಮ್ಮ ಲೈಫ್ನಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ನಿಮಗೆ ಚೇಂಜಸ್ ಕಾಣುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.